ಮೇಕರ್ಸ್ ಸೇರಿ ಈ ಪಿಕ್ಚರ್ನ ಭಾಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕು ಅಂತ ಆಶಿಸ್ತಾ ಇದ್ದಾರೆ. ಈ ಟೀಮ್ಗೆ ಒಳ್ಳೆಯದಾಗಲಿ. ಮುಂದೆ ಈ ಪಿಕ್ಚರು ಸಿಲ್ವರ್ ಜೂಬಿಲಿ ಪ್ರೊಡ್ಯೂಸರು ಆಶಿಸ್ತೀನಿ. ವಿಷ್ಣುವರ್ಧನ್ ಎಲ್ಲರಲ್ಲೂ ಒಂದು ಮಾತು ವಿತ್ ಭವ್ಯ ಮೇಡಮ್ ಮತ್ತು ನಾಗೇಂದ್ರ ಸರ್ ಮತ್ತು ಎಲ್ಲ ಟೀಮಲ್ಲಿ ಮಾತು ಈ ಪ್ರೆಸ್ ಮೀಟ್ ಮುಹೂರ್ತ ಶುರು ಮಾಡೋಕ್ಕೆ ಮುಂಚೆ ಒಂದು ನಮ್ಮೆಲ್ಲ ಮಾಧ್ಯಮ ಶುರು ಮಾಡೋದು. ಇತ್ತೀಚೆಗಷ್ಟೇ ನಮ್ಮ ನಡೆದ ಕನ್ನಡ ಚಿತ್ರರಂಗದ ದಂತಕಥೆಯಾದಂತಹ ಹಾಸ್ಯ ನಟ 50ಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿ ಮೊದಲನೇ ಬಾರಿ ಇಡೀ ವಿಶ್ವನ ಫಾರಿನ ತೋರಿಸಿದಂತಹ ನಿರ್ಮಾಪಕರಾದ ದ್ವಾರಕೀಶ್ ಸರ್ ಸಾರ್ಥಕ ಬದುಕಿ ನಮ್ಮಂಥ ಹೊಸ ಕಲಾವಿದರಿಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ಆಗಲಿದ್ದಾರೆ. ಅವ್ರನ್ನ ಸ್ಮರಿಸ್ತಾ ಒಂದು ನಿಮಿಷ ಮೌನಾಚರಣೆ ಮಾಡಿ ಸಮಾರಂಭಕ್ಕೆ ಬಂದಂತಹ ನಮ್ಮ ಆತ್ಮೀಯರು ನನಗೆ ತುಂಬ ಬೇಕಾದಂಥ ನಮ್ಮ ಪ್ರಧಾನ ಸರ್ ಬಂದಿದ್ದಾರೆ. ಅವ್ರನ್ನ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಮ್ಮ ಮತ್ತು ಸ್ನೇಹ ಹೇಗೆ ಅಂದರೆ ನನ್ನ ಸಿನಿಮಾಗೆ ರೈಟರ್ ಆಗಿ ಅವರು ಬಂದಿತ್ತು. ನಮ್ಮ ಅರವಿಂದ್ ಕೆ ಸರ್ ಡೈರೆಕ್ಷನ್ ಮಾಡ್ತಿರೋ ಒಂದು ಸಿನಿಮಾ ಕೊಕೇನ್ ಅಂತ, ಕೊಕೇನ್ ಅಂತ, ಅಂದರೆ ಡ್ರಗ್ ಮಾಫಿಯಾ ಬಗ್ಗೆ. ಆ ಸಿನಿಮಾದ ವಿಶೇಷವಾಗಿ ದ ಡೆಫಿನೇಷನ್ ಆಫ್ ಪೇಟ್ರಿಯಾಟಿಸಮ್ ಅಂತ ಅಲ್ಲಿ ನನಗೆ ಪರಿಚಯವಾಗಿದ್ದ ಸ್ನೇಹಿತರು ನಮ್ಮ ಸಿನಿಮಾದ ಎಲ್ಲ ವಿಚಾರದಲ್ಲೂ ನೋಡ್ಕೊಳ್ತಾ ಬಂದು ನಮ್ಮೆಲ್ಲರ ವಿಶ್ವಾಸ ಗಳಿಸ್ತಾ ಬಂದಂಥ ಹೋಗಿ ಮೊದಲನೇ ಅಭಿನಂದನೆಗಳು. ನಿರ್ಮಾಪಕರಿಗೂ ಅಷ್ಟೇ, ನಾಯಕ ಹಾಗೂ ನಿಮಗೂ ಅಷ್ಟೇ. ಭವ್ಯ ಮೇಡಮ್ ಇದ್ದಾರೆ, ನಮ್ಮ ಎವರ್ಗ್ರೀನ್ ಹೀರೋಯಿನ್ ಅವರು ಮತ್ತು ನಾಗೇಂದ್ರ ಸರ್ ಇವರೆಲ್ಲ ಇದ್ದಾಗ ಸಿನಿಮಾಗೆ ಅವರೇ ಒಂದು ಶಕ್ತಿ. ಹೆಚ್ಚು ಕಡಿಮೆ ಇವ್ರು ಆ್ಯಕ್ಟ್ ಮಾಡಿದಾರಂಥ ಹೀರೋ ಇಲ್ಲ. ಅಂಬರೀಶ್ ಸರ್ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಎಲ್ಲ ಸ್ಟಾರ್ಸ್ಗೂ ಅಲ್ಲಿ ಭವ್ಯ ಮೇಡಮ್ ಇದೆ ಅನ್ನೋ ಒಂದು ಸಿನಿಮಾಗೆ ಒಂದು ಎನರ್ಜಿ. ಸೊ ಎಲ್ಲ ಚಿತ್ರಾಂಗದಲ್ಲಿ ನಮ್ಮೆಲ್ಲರಿಗೂ ಬೇಕಾದಂಥ ಹೀರೋಯಿನ್ ಭವ್ಯ ಮೇಡಮ್ ಇದ್ದಾರೆ ಈ ಸಿನಿಮಾಗೆ. ಅದೇ ಪ್ಲಸ್ ವಿಷ್ಣು ಸರ್ರ ಕನ್ನಡದ ಮೊದಲ ಅಂಡರ್ವರ್ಲ್ಡ್ ಸಿನಿಮಾ ಇದು. ಓಂ ಮತ್ತು ಇದು ಒಂದೇ ಕಾಲದಲ್ಲಿ ಬಂದಂಥ ಸಿನಿಮಾ, ಎರಡೂ ಸಿನಿಮಾಗಳು. ಸೊ ಇದು ಕೂಡ ಅಪ್ಪಾಜಿ ಅಂತ ವಿಷ್ಣು ಸರ್ ಬಹಳ MM ಕೀರವಾಣಿ ಮ್ಯೂಸಿಕ್ ಮಾಡಿದಂಥ ಸಿನಿಮಾ, ಬಹಳ ದೊಡ್ಡ ಹಿಟ್ ಆಯಿತು. ಅದೇ ಹೆಸರಿಟ್ಕೊಂಡು ಮಾಡ್ತಾರೋ ಅಂತ ಹೋಗಿ ಒಳ್ಳೇದಾಗಲಿ. ಇನ್ನು ಜನಕ್ಕೆ ಏನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತಲೂ ಫೋರ್ಸ್ ಇದೆ. ಅಪ್ಪಾಜಿ ಅಂತ ಅನ್ಸಲಿಕ್ಕೆ ವಿಷ್ಣುವರ್ಧನ್ ಅನ್ನೋ ಮಾತ್ರ ನಾವು ಅಪ್ಪಾಜಿ ಅಂತ ಕರೆಯೋದು. ಸೊ ನಾವು ರಾಜ್ಕುಮಾರ್ ಸರ್ನ ಅಣ್ಣವರು ಅಂತ ಕರಿತೀವಿ, ವಿಷ್ಣು ಸರ್ನ ಅಪ್ಪಾಜಿ ಅಂತೀವಿ. ಸೊ ಹಾಗೆ ಒಬ್ಬೊಬ್ರಿಗೊಂದೊಂದು ಪ್ರೀತಿಯಿಂದ ನಾವು ಚಿತ್ರರಂಗದಲ್ಲಿ ಜನರು, ಅಭಿಮಾನಿಗಳು ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಬಂದಿದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ಅಪ್ಪಾಜಿ ಒಂದು ಪವರ್ಫುಲ್ ಇದೆ. ನೀವೇನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಕ್ಸಸ್, ಸಮಾಧಾನ ಕಂಪ್ಲೀಟ್ ಟೀಮಿಂದ ಸಿಕ್ಕಿ ನಿಮಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಎಸ್ಪೆಷಲಿ ಸುಶಾಲ್ ನಿಮಗೆ, ಡೈರೆಕ್ಟರ್ ನಿರ್ಮಾಪಕರೇ ನಿಮಗೆ. ಸೊ ಇಂಡಸ್ಟ್ರಿಗೆ 90s 2010 ತನಕ ಹೊಳೆನೇ ಹಣದ ಹೊಳೆಯನ್ನೇ ಹರಿಸಿ ಎಲ್ಲ ಫೈನಾನ್ಸ್ ಮಾಡೋದು ಅಂತ ಹೇಳ್ತಾರೆ ಸರ್. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳೋದು. ಸೊ ಎಲ್ಲ ಸಿನಿಮಾಗಳು ಭಾಳ ದೊಡ್ಡ ಸಿನಿಮಾ ಫೈನಾನ್ಸ್ ಮಾಡ್ಕೊಂಬಂದು ಸ್ವಸ್ತಿಕ್ ಶಂಕರ್ ಸರ್ ಅವ್ರು ಆ್ಯಕ್ಚುಲಿ ಬಹಳ ಒಳ್ಳೆಯ ನಟರು, ಅವರು ಒಳ್ಳೆ ಕಳನಟರು. ನಿಮ್ಗೆ ಫೈನಾನ್ಷಿಯಲ್ ಆಗಿ ಸ್ಕ್ರೀನಲ್ಲಿ ಸ್ಕ್ರೀನ್ ಹಿಂದೆ ಇರೋರಿಗೆ ಮಾಧ್ಯಮದವ್ರು ಬಂದು, ಬಟ್ ಒಳ್ಳೆ ನಟರು ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ಸರ್. ಮತ್ತೆಲ್ಲ ಸರ್ ನಿಮ್ಮ 20 ವರ್ಷ ಸೇವೆ ಪಕ್ಷಕ್ಕೆ ಸಲ್ಲಿಸಿದ್ರೆ ಒಳ್ಳೇದಾಗಲಿ ನಿಮಗೂ. ಓ ವಂಡರ್ಫುಲ್ ಒಳ್ಳೇದಾಗಲಿ ಸರ್. ನಮ್ಮ ಹೋಮ್ ಒಳ್ಳೇದಾಗಬೇಕು. ಇಂಥ ಟೀಮ್ಗೆ ನಾಯಕರೇ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದವರು ಇವರು, ಈಗ ಹೀರೋ ಆಗ್ತಾರೆ, ಬಡ್ತಿ ತೊಗೊಂಡಿದ್ದಾರೆ, ಪ್ರಮೋಷನ್ ಸಿಕ್ಕಿದೆ ಡ್ಯಾನ್ಸ್ ಮಾಸ್ಟರ್ದ. ಪೂಜಾ ಅವ್ರಿಗೂ ಕೂಡ ಅಭಿನಂದನೆಗಳು. ನಿಮಗೂ ಕೂಡ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಎಲ್ಲ ಮಾಧ್ಯಮದವರು ದಯವಿಟ್ಟು ಹೊಸ ಸಿನಿಮಾಗೆ ಒಂದು ನಿರ್ಮಾಪಕರು ಆಕ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ. 2008, 9, 10 ರಿಯಲ್ ಎಸ್ಟೇಟ್ ಅವರು ಒಂದಷ್ಟು ದುಡ್ಡು ಒಂದಷ್ಟು ಹಾಕಿ ಪ್ರೊಡ್ಯೂಸರ್ಗಳೇ ವಿಲನ್ ಆಗಿರೋನು ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು. 2011-12 ನಮ್ಗೆ ನೆನಪಿರ್ಬೇಕು ನಾಗೇಂದ್ರ ಸರ್. 11 to 15 ತನಕ ಹಿಂಗೆ ಅಂದ್ರೆ ವೈಟ್ ಸ್ಕಾರ್ಪಿಯೋ ಬರೋದು, ಅವರೇ ಇನ್ವೆಸ್ಟ್ ಮಾಡೋದು. ಇಲ್ಲಿ ಲಾಯರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ. ಲಯನ್ ಅಣ್ಣ ಇದೆಲ್ಲ ವೆರಿ ಗುಡ್. ಕರಡು ಬಗೆದು ಬಿಡಿ ಬಿಡಬೇಡಿ. ಖಳನಾಯಕ ಮಾಡಿದ್ದಾರೆ, ಈಗ 2-3 ಸಿನಿಮಾ ಮಾಡಿದ್ದಾರೆ. ಲಯನ್ ಒಳ್ಳೇದಾಗ್ಲಿ. ಸೊ ನಿರ್ಮಾಪಕರಿಗೆ, ನಮ್ಮ ಸ್ಪೆಷಲ್ ಎಂಟೈರ್ ತಂಡಕ್ಕೆ ಶುಭ ಹಾರೈಕೆಗಳು. ಎಲ್ಲರೂ ಅಷ್ಟೇ ಈ ಸಿನಿಮಾ ಮೂಲಕ ಸಕ್ಸಸ್ ಆಗಲಿ. ಮೇಡಮ್ ಇದ್ದಾರೆ, ಬಹಳಷ್ಟು ಸಕ್ಸಸ್ಫುಲ್ ಜರ್ನಿನ, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗನ ಶ್ರೀಮಂತಗೊಳಿಸ್ತಾ ಬಹಳ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿರುವಂಥ ಮೇಡಮ್ ಇರಬೇಕಾದ್ರೆ
ಅದನ್ನು ಹೇಳಂಗೆ ಇಲ್ಲ. ಹೊಸಬರಿಗೆ ಮಾರ್ಗದರ್ಶನ ಮಾಡೋದು ಸಾಕು, ಸಕ್ಸಸ್ ಬರುತ್ತೆ. ನಿಮ್ಮೆಲ್ಲರೂ ಸಹಕಾರ ಇಲ್ಲಿ. ಮೇಡಮ್ ನೀವು ಮಾತಾಡಬೇಕು, ನಾವೆಲ್ಲ ಚಿಕ್ಕ ಚಿಕ್ಕ ನಮ್ಗೆ ಅಷ್ಟೆಲ್ಲ ಗೊತ್ತಾದ ಫಸ್ಟ್ ನೀವು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಸರಿ ಹೇಳಿಲ್ಲ ಅದು ಬೇಕು ನಾನು ಬರ್ತೀನಿ ಪರ್ಮಿಷನ್. ಮೇಡಮ್ ಮಾತಾಡು, ಕ್ರಶ್ ಮಾತಾಡ್ಬಿಡಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ಮೇಡಮ್ ಲಾಸ್ಟ್ ದುಬೈ ಒಟ್ಟಿಗೆ ಹೋಗಿದ್ದು ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್. ಇದು ಮಾತಾಡಲ್ಲ ನೀವೇ. ದುಬೈ ವಿಶ್ವ ಕನ್ನಡಿಗರ ಹಬ್ಬಗೆ ನಾನು ಮೇಡಮ್ ಗೆಸ್ಟ್ ಆಗಿ ಹೋಗಿದ್ವಿ. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನಟಭಯಂಕರ ಅಲ್ಲೇ ಆಯ್ತು. ಅಲ್ಲಿಂದ ಮೇಡಮ್ ನಾನು ಹೆಂಗಿದ್ರೆ ಅವರು ಹೈಕಮಾಂಡ್ ಇದ್ದಂಗೆ, ಅವ್ರು ಸೋನಿಯಾ ಗಾಂಧಿ ಇದ್ದಂಗೆ, ನಾನು ಸಿದ್ದರಾಮಯ್ಯ ಇದ್ದಂಗೆ ಅಂತ ಅನ್ಕೊಂಡ್ರಪ್ಪ. ಇನ್ನೇನು ಬಿಜೆಪಿ ಬಿಜೆಪಿದು ಒಂದು ಉದಾಹರಣೆ. ಅವ್ರು ಸುಷ್ಮಾ ಸ್ವರಾಜ್ ಇದ್ದಂಗೆ, ನಾನು ಶ್ರೀರಾಮುಲು ಇದ್ದಂಗೆ. ನಿಮ್ಗೂ ಬೇಜಾರ ಬರೋದು ಅವ್ರು ಅನಿತಾ ಕುಮಾರಸ್ವಾಮಿ ಇದ್ದಂಗೆ ನಾನು ಆಯ್ತು ಬಿಡೋಣ. ಮಾತಿನ ಮಲ್ಲ ನಟ ಭಯಂಕರ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಪ್ರಥಮ್. ಈ ಪಿಕ್ಚರ್ ಆಗಿದೆ ಇವತ್ತು. ಸೊ ಆಲ್ ದ ಬೆಸ್ಟ್. ಇವತ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಿರ್ಮಾಪಕರು ಅಪ್ಪಾಜಿ ಅನ್ನೋ ಚಿತ್ರನ ಮಾಡ್ತಿದ್ದಾರೆ. ವಿಷ್ಣು ಅಭಿಮಾನಿಗಳು ಇವರು ಅಷ್ಟೇ. ಪ್ರತಾಪ್ ಇವರು ನಿರ್ದೇಶಕರು ಈ ಚಿತ್ರನ ನಿರ್ದೇಶಿಸಿದ್ದಾರೆ. ಒಳ್ಳೆಯ ಚಿತ್ರ. ಒಂದು ಸ್ಟೋರಿ ಹೇಳಿದ್ರು, ಇವರು ಪಾತ್ರ ಮಾಡ್ತಿದ್ದಾರೆ, ಅದೇನೋ ಗೊತ್ತಿಲ್ಲ, ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಪಾತ್ರ ಮಾಡಿ ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಮಗನಿಗೋಸ್ಕರ ಈ ಚಿತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಮಗನಿಗೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಕೇಳ್ಕೊಂಡು ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಪ್ರತಾಪ್ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅವರೇ. ನೀವು ಈ ಚಿತ್ರದಲ್ಲಿ ಮಾಡಿಲ್ಲ, ನಿಮಗೂ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ಪೂಜಾ ಆಲ್ ದ ಬೆಸ್ಟ್ ಸರ್. ನಿಮಗೆ ಪ್ರೊಡ್ಯೂಸರ್ ಆಗಿ ಜಗನ್ ಅವರು ಮಾಡ್ತಿದ್ದಾರೆ. ಸರ್ ನಮ್ಮ ನಾಗೇಂದ್ರ ಅವರು, ನಮ್ಮ ಸುಂದರಕೃಷ್ಣ ಸರ್ ಮಗ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ಅದೇ ವಾಯ್ಸು ತುಂಬ ನಮಗೆ ಅವಾಗೆಲ್ಲ ಭಾಳಷ್ಟು ಚಿತ್ರದಲ್ಲಿ ಇವತ್ತೇ ಮೊದಲು ನೋಡ್ತಾ ಇದ್ದೀನಿ ಅವ್ರನ್ನ. ನಾನು ತುಂಬ ದೊಡ್ಡ ಕಲಾವಿದರು ಅಂತ ಹಿರಿಯ ಕಲಾವಿದರು ಮಗ. ಆ ವಾಯ್ಸನ್ನು ನಿಮ್ಮ ಥರನೇ ಇದೆ ಹೇಳಿ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ನನಗೆ ಖುಷಿ ನಿಮಗೂ. ನಮ್ಮ ಶಂಕರ್ ಸರ್ ಬಂದಿದ್ದಾರೆ ಇವತ್ತು. ನಮ್ಮ ಪ್ರಥಮ ಹೇಳಿದ್ದಾರೆ, ಹಾಗಾಗಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮಗೂ ನಮ್ಮ ವಂದನೆಗಳು. ಈ ಚಿತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೆಂಟಿಮೆಂಟ್ ರೋಡು ಏನೋ ಚೆನ್ನಾಗಿದೆ ಪಾತ್ರ. ವೆಂಕಿಗೆ ಮದವನ್ನು ಕೊಡ್ತೀನಿ ಅಲ್ವಾ, ಹೀಗೆ ಮಾಡ್ತಾ ಇದ್ದೀನಿ. ಈ ಒಂದು ಸಿದ್ಧಗಂಗಾ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಒಂದು ಚಿತ್ರವನ್ನು ಮಾಡಿದ್ದಾರೆ. ಆ ಒಂದು ಅವರ ಒಂದು ಆಶೀರ್ವಾದ ಈ ಚಿತ್ರಕ್ಕೆ ಇದ್ದೇ ಇರುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರಕ್ಕೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಈ ಚಿತ್ರ ಯಶಸ್ವಿಯಾಗಿ ಆಲ್ ದ ಬೆಸ್ಟ್ ಹೇಳಿ.